ನಿಮ್ಮ ಮ್ಯಾನೇಜರ್ ಕೊಡುವ ಟಾರ್ಗೆಟ್ಗಿಂತ ಡೇಂಜರಸ್ ಆಗಿರೋದು ಯಾವುದು ಗೊತ್ತಾ? ಕೇವಲ 10 ದಿನದಲ್ಲಿ ಹುಟ್ಟಿಕೊಂಡಿರುವಂತ ಈ ಒಂದು ಅಸ್ತ್ರ. ಎಸ್, ಇವತ್ತು ನಮ್ಮ ಬೆಂಗಳೂರಿನ 25 ಲಕ್ಷ ಕೋಟಿ ರೂಪಾಯಿಯನ್ನ ನುಂಗು ಹಾಕಿದೆ. ಇದು ನಿಮ್ಮ ಕೆಲಸಕ್ಕೆ ಎಚ್ಚರಿಕೆ ಗಂಟೆನಾ ಅಥವಾ ನಿಮ್ಮ ಕೆಲಸ ಹೋಗುತ್ತಾ? ಈ ವಿಡಿಯೋನ ಪೂರ್ತಿ ಆಗ್ಬಿಡಿ. ವೀಸಾ ಬೇಡ, ಸಂಬಳ ಬೇಡ, ವಾರಾಂತ್ಯದ ರಜೆನೂ ಬೇಡ ಸರ್. ನಿಮ್ಮ ಜಾಗಕ್ಕೆ ಒಬ್ಬ ಏಜೆಂಟ್ ಬಂದು ಕೂತ್ರೆ ನಿಮ್ಮ ಮುಂದಿನ ಹಾದಿ ಏನು? IT ಲೋಕದಲ್ಲಿ ಈಗ ನಡೀತಿರುವಂತಹ ಮಹಾ ಪ್ರಳಯವೋ ಅಥವಾ ಮಹಾ ಬದಲಾವಣೆಯೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಲೆವೆಲ್ಗೆ ಕುಸಿತ ಆಗಿರುವಂಥದ್ದು ಶೇರ್ ಮಾರ್ಕೆಟು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. IT ಸಾಮ್ರಾಜ್ಯದ ಮಹಾಭೂಕಂಪ ಖಂಡಿತವಾಗ್ಲು. ನಮಸ್ಕಾರ ಸ್ನೇಹಿತರೆ, ದಿನಾಂಕ ಫೆಬ್ರವರಿ 4, 2026. ಭಾರತೀಯ IT ಇತಿಹಾಸದಲ್ಲೇ ಇದೊಂದು ಕಪ್ಪು ದಿನ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ಫೋಸಿಸ್ 7% ಕುಸಿತ, TCS 6% ಕುಸಿದ್ರೆ ಮಾರುಕಟ್ಟೆಯಲ್ಲಿ ಸುಮಾರು 25 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಧೂಳಿಪಟ ಆಗೋಗಿದೆ. ಇದನ್ನ ವಿಶ್ಲೇಷಕರು ಸ್ಯಾಸ್ಪೋ ಕ್ಯಾಲಿಪ್ಸ್ ಅಂತ ಕೂಡ ಕರೀತಿದ್ದಾರೆ. ಅಂದ್ರೆ ಸಾಫ್ಟ್ವೇರ್ ಸರ್ವಿಸ್ ಕಂಪನಿಗಳು ಅಂತ್ಯಕಾಲ ಶುರುವಾಗಿದ್ಯಾ ಅನ್ನೋದು ಕೂಡ ಭಯ ಶುರುವಾಗಿದೆ ಹೂಡಿಕೆದಾರರಲ್ಲಿ. ಅಮೆರಿಕದ ವಾಲ್ ಸ್ಟ್ರೀಟ್ ನಿಂದ ಹಿಡಿದು ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಈಗ ಒಂದೇ ಒಂದು ನಡುಕ, ಏನಂತ ಅಂದ್ರೆ ಆಂಥ್ರೋಪಿಕ್ ಮತ್ತು ಕ್ಲಾಡ್ ಕೋವರ್ಕ್ಸ್. ಈ ಮಹಾ ಕುಸಿತಕ್ಕೆ ಅಸಲಿ ಕಾರಣ ಆಂಥ್ರೋಪಿಕ್. ಈ ಆಂಥ್ರೋಪಿಕ್ ಕಂಪನಿ ಬಿಡುಗಡೆ ಮಾಡಿರೋದೇ ಕ್ಲಾಡ್ ಕೋವರ್ಕರ್ ಅನ್ನೋ IT ಟೂಲ್. ನೋಡಿ, ಇದು ನಾವು ನೀವು ಅನ್ಕೊಂಡಿರೋ ಹಾಗೆ ಚಾಟ್ GPT ತರ ಅಥವಾ ಜೆಮಿನಿ ತರ ಜಸ್ಟ್ ಬರೆದು ಕೊಡೋದಲ್ಲ ರೀ. ಇದಕ್ಕೊಂದು ಏಜೆಂಟ್ ಪವರ್ ಇದೆ. ನಿಮ್ಮ ಸಿಸ್ಟಮ್ ಆಕ್ಸೆಸ್ ಇದಕ್ಕೆ ಸಿಕ್ಕಿದ್ರೆ ಸಾಕು, ಫೋಲ್ಡರ್ ಚೆಕ್ ಮಾಡೋದ್ರಿಂದ ಹಿಡಿದು ಕೋಡ್ ಬರೆಯೋದ್ರಿಂದ ಹಿಡಿದು ಬಗ್ ಅನ್ನು ಕೂಡ ಫಿಕ್ಸ್ ಮಾಡೋವರೆಗೂ ಎಲ್ಲವನ್ನ ಮನುಷ್ಯನಿಗಿಂತ 10 ಪಟ್ಟು ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ಅಷ್ಟೇ ಯಾಕೆ, ಎಲ್ಲವನ್ನೂ ಕೂಡ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ತಾನೇ ಮಾಡಿಕೊಡುತ್ತೆ. ಆಶ್ಚರ್ಯ ಏನ್ ಗೊತ್ತಾ? ಈ ಟೂಲ್ ಅನ್ನ ಕೇವಲ ನಂಬಲೇಬೇಕು, ಈ ಟೂಲ್ ಅನ್ನ ಕೇವಲ 10 ದಿನದಲ್ಲಿ ಬಿಲ್ಡ್ ಮಾಡಲಾಗಿದೆ. ಮತ್ತು ಇದನ್ನ ಬಿಲ್ಡ್ ಯಾರೋ ಜನರು ಮಾಡಿದ್ದೋ, ಮನುಷ್ಯರು ಮಾಡಿದ್ದೋ, ಯಾವುದೋ ಕಂಪನಿ ಮಾಡಿದಲ್ಲ. ಕೇವಲ ಈ ಒಂದು ಆಪ್ ಅನ್ನ ಬಿಲ್ಡ್ ಮಾಡಿರೋದು ಮತ್ತೊಂದು AI ಮಾತ್ರನೇ. IT ಬಿಸ್ನೆಸ್ ಮಾಡೆಲ್ಗೆ ಬಿದ್ದಂತ ಪೆಟ್ಟು ಗೊತ್ತಾ? ಸಿಕ್ಕಾಪಟ್ಟೆ ಆಗಿದೆ. ನಮ್ಮ ಭಾರತದ IT ಕಂಪನಿಗಳು ಹಣ ಮಾಡೋದು ಹೇಗೆ ಗೊತ್ತಾ? ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಆ ಬಿಲ್ಬಲ್ ಅವರ್ಸ್ ಮೇಲೆ ಹಣ ಸಿಗುತ್ತೆ. ಅಂದ್ರೆ ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, 50 ಜನ ಇಂಜಿನಿಯರ್ಸು 6 ತಿಂಗಳ ಕಾಲ ಮಾಡುವಂತ ಕೆಲಸವನ್ನ ಈ AI ಕೇವಲ 3 ವಾರದಲ್ಲಿ ಮುಗಿಸಿದ್ರೆ, ಕೆಲಸದ ಅವಧಿ 15,000 ಗಂಟೆಯಿಂದ ಕೇವಲ 1,000 ಗಂಟೆಗೆ ಇಳಿದರೆ ಕಂಪನಿಗಳ ಆದಾಯ ಏನಾಗಬೇಡ. ಆದಾಯ ಕುಸಿದ್ರೆ ಎಲ್ಲಾ ಕಂಪನಿಗಳಿಗೂ ಕೂಡ ಸಂಬಳ ಕೊಡುವುದು ಹೇಗೆ? ಇದೇ ಈಗ ಇನ್ವೆಸ್ಟರ್ಗಳಿಗೆ ನಿದ್ದೆಗೆಡಿಸಿರೋ ವಿಚಾರ. ಬೆಂಗಳೂರು ಮತ್ತು ಕರ್ನಾಟಕದ ಸ್ಥಿತಿ ಏನು? ಕರ್ನಾಟಕದ GDPಯಲ್ಲಿ ಬೆಂಗಳೂರು ಒಂದೇ 43% ಪಾಲು ಹೊಂದಿದೆ. ನಮ್ಮ ರಾಜ್ಯದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ನಲ್ಲಿ ಬೆಂಗಳೂರಿನ ಪಾಲು ಬರೋಬ್ಬರಿ 98%. IT ಉದ್ಯೋಗಿಗಳು ಏನಾದರೂ ಕೆಲಸ ಕಳ್ಕೊಂಡ್ರೆ ಅದು ಬರೀ ಅವ್ರಿಗೆ ಮಾತ್ರ ನಷ್ಟವಲ್ಲ, ಅವರನ್ನ ನಂಬಿಕೊಂಡಿರುವಂಥ ಆಟೋ ಚಾಲಕರಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ರೆಸ್ಟೋರೆಂಟ್ ನಡೆಸ್ತಿರೋರಾಗಿರ್ಬೋದು, ಎಲ್ಲರಿಗೂ ಕೂಡ ಪೆಟ್ಟೆ. ಮನೆ ಮಾಲೀಕರು ಎಲ್ಲಿ ಹೋಗಬೇಕು? ಬಿಕಾಸ್ ಒಂದಷ್ಟು PGಗಳು ನಡೆಸ್ತಿರ್ತಾರೆ. ಎಲ್ಲರ ಜೀವನದ ಮೇಲೂ ಕೂಡ ಇದು ಪರೋಕ್ಷವಾಗಿ ಹೊಡೆತ ನೀಡುತ್ತಿದೆ. ಈಗಾಗಲೇ TCS 12,000 ಜನರನ್ನ ಲೇ ಆಫ್ ಮಾಡಿರೋದು ಅಪಾಯಕಾರಿ ಮುಂದಿರುವಂಥ ಮುನ್ಸೂಚನೆ ಕೂಡ ಗೊತ್ತಿದೆ. ಸರ್ಕಾರ ಮತ್ತು ಯುವ ಜನತೆ ನಮ್ಮ ಸಲಹೆ ಅಂದ್ರೆ ಈ ಯುದ್ಧ ಈಗಷ್ಟೇ ಶುರುವಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸರ್ಕಾರ ಕೇವಲ IT ಮೇಲೆ ಅವಲಂಬಿತವಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರವನ್ನು ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಿಸಬೇಕು. ಇನ್ನು ಉದ್ಯೋಗಿಗಳಿಗೆ ನನ್ನೊಂದು ಕಿವಿ ಮಾತು, ಬರೀ ಬೇಸಿಕ್ ಕೋಡಿಂಗ್ನ ನಂಬಿಕೊಂಡು ಯಾವತ್ತೂ ಕೂತ್ಕೋಬೇಡಿ. AI ಮಾಡೆಲ್ಗಳು ಎಲ್ಲಿ ತಪ್ಪು ಮಾಡ್ತವೆ ಅನ್ನೋದನ್ನ ನಾವು ಹುಡುಕೋಕೆ ಕಲಿಯಿರಿ. ಈ ಸೂಪರ್ವೈಸರ್ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳಿ. ಮುಖ್ಯವಾಗಿ ಸದ್ಯಕ್ಕೆ ದೊಡ್ಡ ಹಣಕಾಸಿನ ಕಮಿಟ್ಮೆಂಟ್ ಅಥವಾ ಹೋಮ್ ಲೋನ್ ಮಾಡ್ಕೋಬೇಡಿ, ದಯವಿಟ್ಟು ಮಾಡ್ಕೋಬೇಡಿ. ಬಿಕಾಸ್ AI ಎಲ್ಲಾ ಕೆಲಸಗಳನ್ನ ನುಂಗೋಕೆ ರೆಡಿ ಆಗ್ತಿದೆ. ಬಿಕಾಸ್ ನಾಳೆ ನಿಮ್ಮ ಸರದಿಯು ಕೂಡ ಬರಬಹುದು, ಹುಷಾರಾಗಿ. ನೆನ್ಪಿಡಿ ಸ್ನೇಹಿತರೆ, ತಂತ್ರಜ್ಞಾನ ಅನ್ನೋದು ಹರಿಯೋ ನೀರಿದ್ದ ಹಾಗೆ. ನೋಕಿಯಾ ಮತ್ತು ಕೊಡಾಕ್ ಕಂಪನಿಗಳು ನಿಜವಾಗಿ ಬದಲಾವಣೆಗಳನ್ನ ಅವತ್ತು ಒಪ್ಕೊಂಡಿದ್ದೇ ಆಗಿದ್ರೆ ಇವತ್ತು ಇತಿಹಾಸ ಸೇರ್ಕೊಂಡಿದೆ. ಅದು ಒಪ್ಕೊಳ್ಬೇಕಾಗಿತ್ತು. ಅವತ್ತು ನಾವು ಕೂಡ ಅಪ್ಡೇಟ್ ಆಗಲೇಬೇಕು ಅಂತ ಅನ್ಕೊಂಡಿದ್ರೆ ಅದು ಇತಿಹಾಸಕ್ಕೆ ಸೇರ್ಕೋತಾ ಇರಲಿಲ್ಲ. ಇವತ್ತು ಕೂಡ ಕಾಂಪಿಟೇಷನ್ ಇರ್ತಿದ್ವು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೂ ಕೂಡ AI ಬಗ್ಗೆ ಏನ್ ಅನ್ಸಿದೆ? ನಾಳೆ ದಿವಸ ಎಲ್ರಿಗೂ ಕೂಡ ಜಾಬ್ ಇರೋದೇ ಇಲ್ವಾ? ಬ್ಯಾಂಕಿಂಗ್ ಸೆಕ್ಟರ್ ಏನಾಗ್ಬೋದು? ಶೇರ್ ಮಾರ್ಕೆಟ್ ಇದೇ ರೀತಿಯಾಗಿ ಬೀಳ್ತಾ ಹೋದ್ರೆ ಏನಾಗ್ಬೋದು ಮುಂದೆ ಅನ್ನೋದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಬಟನ್ ಕ್ಲಿಕ್ ಮಾಡಿ. ದಿಸ್ ಇಸ್ ಚಂದನ್ ಬಾಸ್ವಾಲಾ ಸೈನಿಂಗ್ ಆಫ್. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.